ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಫಸ್ಟ್ ಡೇ ಮಿನಿ ವ್ಲಾಗ್ ವಿಡಿಯೋ. ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟು ಟೈಮು 10:30 ಆಗಿತ್ತು. ಎದ್ದೇಳಕ್ಕೆ ತುಂಬ ಬೋರ್ ಆಗ್ತಿತ್ತು, ಆದರೂ ಏನೂ ಮಾಡೋಕ್ಕಾಗಲ್ಲ, ಎದ್ದೇಳ್ಬೇಕಂತ ಎದ್ದೆ. ಗೊತ್ತಲ್ಲ, ಬ್ಯಾಚುಲರ್ಸ್ ಪಿ ಜಿಲಿರೋದು, ಕಾಲೇಜ್ ಸ್ಟೂಡೆಂಟು, ಹಾಸಿಗೆ ಮಾಡ್ಸೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ. ಆದರೂ ಹೆಂಗೋ ಇದೊಂದು ಸಲ ಮಾಡಿಸ್ಬಿಡೋಣ ಹಾಸಿಗೆ ಅಂತ ಅಂದ್ಬಿಟ್ಟು ಹಾಸಿಗೆನ ಮಾಡ್ಸೋಕ್ಕೆ ಹೋದೆ. ಮಾಡಿಸ್ತಾ ಆಯಿತು. ಒಂದು ರೌಂಡ್ ಅಂತೂ ಸುದ್ದೆ. ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಸುಮ್ಮನೆ 2 ಸಲ ಹಿಂಗೆ ಜಾಡಿಸ್ಬಿಟ್ಟು ಆಮೇಲೆ ಹಂಗೆ ಹಾಕಿದೆ, ತಲೆ ಕಟ್ಬಿಡ್ತು. ವಾಪಸ್ ಹೆಂಗಿತ್ತು ಹಂಗೆ ಹಾಕಿ ಇಟ್ಬಿಟ್ಟೆ. ಅದಾದಮೇಲೆ ಬ್ರಷ್ ಮಾಡಬೇಕಂತ ವಾಶ್ರೂಮಿಗೆ ಬಂದು ಬ್ರಷ್ ಮಾಡೋಕ್ಕೆ ಪೇಸ್ಟ್ ತೊಗೊಂಡ್ರೆ ಪೇಸ್ಟೇ ಖಾಲಿಯಾಗಿದೆ. ಏನು ಮಾಡೋದು, ಅದನ್ನು ಬ್ಯಾಚುಲರ್ಸ್ ಹಣೆ ಬರಹ. ಆಯಿತು ಬಿಡು, ಹೆಂಗೋ ಅಡ್ಜಸ್ಟ್ ಮಾಡೋಣ ಅಂತ ಅದೇ ಪೇಸ್ಟಲ್ಲಿ ಬ್ರಷ್ ಹಾಕ್ಬಿಟ್ಟು ಹಿಂಗೆ ಮಾಡಿ ಅದರಲ್ಲೇನೋ ಒಂದು ಸ್ವಲ್ಪ ಪೇಸ್ಟ್ ಸಿಕ್ತು. ಹಬ್ಬ ನನ್ನ ಪುಣ್ಯ. ಅದೇ ಪೇಸ್ಟಿಂದನೇ ಒಂದು ಸ್ವಲ್ಪ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಹೊರಗೆ ಬಂದೆ. ಹೊರಗೆ ಬಂದು ನೋಡಿದರೆ ನನ್ನ ಕಬೋರ್ಡಲ್ಲಿ ನೋಡ್ತಿದ್ರಲ್ಲ ನೀವೇ, ಫುಲ್ ಅಂದರೆ ಫುಲ್ ಬಟ್ಟೆಗಳು ರಾಶಿ ಬಿದ್ದಿತ್ತು. 3 ದಿನದಿಂದ ಯಾವ ಬಟ್ಟೆನೂ ಮಡಿಸಿರ್ಲಿಲ್ಲ. ನೀಟಾಗಿ ಮಾಡಿಸ್ಬೇಕಂತ ಡಿಸೈಡ್ ಮಾಡಿದೆ. ಅದನ್ನ ಆಮೇಲೆ ನೋಡ್ಕೊಂಡು ಅಂತ ಹಂಗೆ ಬಿಟ್ಬಿಟ್ಟೆ. ಆಮೇಲೆ ಏನಾದರೂ ತಿನ್ನಕ್ಕೆ ತರೋಣ ತಿಂಡಿ ಅಂತ ಅಂದ್ಬಿಟ್ಟು ಕೆಳಗಡೆ ನಡ್ಕೊಂಡು ಹೋದಾಗ ಅಲ್ಲಿ ಫೇಮಸ್ ಟಿಫಿನ್ ಶಾಪ್ ಇದೆ ನೋಡಿ. ಆ ಫೇಮಸ್ ಟಿಫಿನ್ ಶಾಪ್ ಇದು ಆ ಕಡೆ ರೂಟ್ ಇದೆಯಲ್ಲ, ಅದು ಕುಮಾರಸ್ವಾಮಿ ಲೇಔಟ್ ಹೋಗೋ ರೂಟು. ಇದು ನನ್ನ ಪಿ ಜಿ ಕೆಳಗಡೆನೇ. ಸೊ ಇದು ಒಂದು ಲೊಕೇಶನ್ ಇದೆ ಶಾಪ್ದು. ಅಲ್ಲಿ ಪರೋಟ, ರೈಸ್ ಬಾತು ಮತ್ತು ಮಧ್ಯಾಹ್ನ ಊಟ ಕೂಡ ಸಿಗುತ್ತೆ. ಅಲ್ಲಿ ಒಂದು ಅದ್ಭುತ ನೋಡಿದೆ. ಏನಿದು ಹೊಸ ಸ್ಟೈಲು, ನನಗಂತೂ ಗೊತ್ತೇ ಇಲ್ಲ. ಅದಾದಮೇಲೆ ತಿಂಡಿ ತೊಗೊಂಡ್ಬಿಟ್ಟು ರೂಮಿಗೆ ಬಂದೆ. ರೂಮಿಗೆ ಬಂದಮೇಲೆ ಇನ್ನೊಂದು ಹೊಸ ನೆನಪಾಯ್ತು ಗುರು. ಏನು ಗೊತ್ತಾ, ಪ್ಲೇಟೇ ವಾಶ್ ಮಾಡಿರಲಿಲ್ಲ. ಸೊ ಬಡ ಹೋಗ್ಬಿಟ್ಟು ಪ್ಲೇಟ್ ತೊಗೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡಿದೆ. ಪ್ಲೇಟ್ನ ವಾಶ್ ಮಾಡಿ ವಾಶ್ ಮಾಡೋಕ್ಕೆ ತುಂಬ ಸುಸ್ತಾಯಿತು ಗುರು. ಗೊತ್ತಲ್ಲ ನಿಮಗೆ, ಅಗೇನ್ ಬ್ಯಾಚುಲರ್ ಜೀವನ, ಕಾಲೇಜ್ ಸ್ಟೂಡೆಂಟು. ಸೊ ಹೆಂಗೂ ಕಷ್ಟಪಟ್ಟು ವಾಶ್ ಮಾಡಿ ಬಂದೆ. ಅದಾದಮೇಲೆ ಬನ್ನಿರಿ ಎಲ್ಲರೂ ಊಟ ಮಾಡೋಣ. ಪರೋಟ, ರೈಸ್ ಬಾತ್, ಅದ್ರ ಜೊತೆ ಸಾಗು ಕೊಟ್ಟಿದ್ದಾರೆ. ಆಯಿತು, ಪಟ್ಟಂತ ಊಟ ಮುಗಿಸ್ದೆ. ಅದಾದಮೇಲೆ ಗಡ ಅಂತ ನೀರು ಕುಡಿದ್ಬಿಟ್ಟು ಆಯ್ತಪ್ಪ ಇವಾಗೇನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅದು ಆದಮೇಲೆ ಒಂದು ಕೆಲಸ ಬಂತು ಗುರು. ಏನು ಗೊತ್ತಾ, ಇದು ನನಗೆ ಗೊತ್ತಿರಲಿಲ್ಲ ಈ ಕೆಲಸ ಉಳಿದಿದೆ ಅಂತ. ಹಂಗೆ ಬೆಳಿತಾ ಗೊತ್ತಾಯ್ತು, ಕಸ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂತ ನೋಡಿದ್ರೆ ಫ್ಯಾನ್ ಆನ್ ಆಗಿತ್ತು ಗುರು. ಎಂಥ ಕಸನ ಬಳದೆ. ಅದಾದ್ಮೇಲೆ ಇನ್ನೊಂದು ಕೆಲಸ ಏನು ಗೊತ್ತಾ, ಇದೆ. ಬಟ್ಟೆ ಯಾವುದು ಮಡಿಸಿರ್ಲಿಲ್ಲ 2 ದಿನದಿಂದ. ಆ ಬಟ್ಟೆನ ಮಾಡಿಸಿದೆ. ಆ ಬಟ್ಟೆ ಮಡಿಸುವಾಗ ಇನ್ನೊಂದು ಕೆಲಸ, ಇಷ್ಟು ಬಟ್ಟೆನ ವಾಶ್ ಮಾಡಬೇಕಿತ್ತು ನಾನು. ಆಯಿತು, ವಾಶ್ ಮಾಡೋಣ ಅಂದ್ಕೊಂಡು ವಾಶ್ ಮಾಡ್ಬೇಕಂತ ಹೋದರೆ ಇನ್ನೊಂದು ಪ್ರಾಬ್ಲಮ್ ಗುರು. ಏನು ಗೊತ್ತಾ, ವಾಷಿಂಗ್ ಪೌಡ್ರ್ ಖಾಲಿಯಾಗಿತ್ತು. ಆಯಿತು ಅಂತ ವಾಷಿಂಗ್ ಪೌಡ್ರ್ ತಂದುಬಿಟ್ಟು ಆ ಬಟ್ಟೆನೆಲ್ಲ ನೀಟಾಗಿ ವಾಶ್ ಮಾಡಿ ಹಂಗೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಏನಿದು ಅದೇ ಡ್ರೆಸ್ ಹಾಕಿದ್ದೇನೆ ಅಂದ್ಕೊಂಡೆ. ನೋ, ಇದು ಬೇರೆ ಬ್ಲ್ಯಾಕ್ ಕಲರ್ ಟಿ ಶರ್ಟ್. ಆಯ್ತಾ. ಆಚೆ ಬಂದ್ಬಿಟ್ಟು ಬಿಸಿಲಲ್ಲಿ ನಿಂತ್ಕೊಳ್ಳೋಣ ಅಂತ ನೋಡಿದರೆ ಕ್ಲೌಡು, ಬಿಸಿಲೇ ಇರಲಿಲ್ಲ. ಏನೇನು ಮಾಡೋದು, ಬಿಸಿಲೇ ಇಲ್ಲಲ್ಲ ಅಂತಂದ್ಬಿಟ್ಟು 2 ಅಂಜೆ ಹಿಂದಕ್ಕೆ ಇಟ್ಬಿಟ್ಟು ವಾಪಸ್ ರೂಮಿಗೆ ಹೋಗ್ಬಿಟ್ಟು ಫ್ಯಾನಲ್ಲೇ ನಿಂತ್ಕೊಂಡೆ. ಅದಾದ್ಮೇಲೆ ತುಂಬ ಬೋರ್ ಆಗ್ತಿತ್ತು. ಏನು ಮಾಡಬೇಕು, ಇಷ್ಟು ಬೋರ್ ಆಗ್ತಿದೆ ಅಂತ ಅಂದಾಗ ನನಗೊಂದು ಐಡಿಯಾ ಬಂತು ಗುರು. ಏನು ಐಡಿಯಾ ಗೊತ್ತಾ, ಏನಿಲ್ಲ, ಓದಬೇಕು. 13ನಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಓದೋಣ ಅಂತ ಕೂತ್ಕೊಂಡೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.